ಅವಳದು ನಾವು ಏನು ಹೇಳಿದ್ರು ಕೂಡ ಕಡಿಮೆನೆ. ಬೆಳೆದಂಗೆ 10th ಮುಗೀತು. ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಸಂಜಯ್ ಗೋಡಾವತ್ ಅಂತ ಹೇಳಿ ಕೊಲ್ಲಾಪುರದಲ್ಲಿ ಹಾಸ್ಟೆಲ್ಗೆ ಹಾಕಿದ್ವಿ. ಅಲ್ಲಿ ಮಾತ್ರ ಭಾಳ ವಾತಾವರಣ ಚೆನ್ನಾಗಿತ್ತು ಸಂಜಯ್ ಗೋಡಾವತ್ತೊಳಗೆ. ಸ್ಟೂಡೆಂಟ್ಸು ಕೂಡ ಅಷ್ಟೇ ನೀಟ್, ಟೀಚರ್ಸು ಕೂಡ ಅಷ್ಟು ಒಳ್ಳೆಯವರು. ಸಂಜಯ್ ಗೋಡಾವತ್ ಇನ್ಸ್ಟಿಟ್ಯೂಟ್ ಅದೇನು ನಾವು 2 ಕಣ್ಣು ಸಾಲದು ಅದನ್ನು ನೋಡೋಕೆ. ನನ್ನ ಮಗಳಿಗೆ ಇದು ಭಾಳ ಒಳ್ಳೆ ಪ್ಲೇಸು, ಭಾಳ ಚೆನ್ನಾಗಿ ಬೆಳಿತಾಳ ಅಂಥೇಳಿ ನಾವು ಸಂಜಯ್ ಗೋಡಾವತಿಗೆ ಹಾಕಿದ್ವಿ. ಅಲ್ಲಿಂದ ಈ ಟೂರ್ಸ್ ಎಲ್ಲ ಔಟ್ ಆಫ್ ಕಂಟ್ರಿ ಇರ್ತಾರೋ ಅವರು. ಅಲ್ಲಿಂದ USA ಹೋಗಿ ಬಂದ್ಲು. ಆಕೆ USA ಹೋದ್ರು ಕೂಡ ಅವ್ರ ಪಪ್ಪ ಖುಷಿ. ಅದನ್ನ ಪೇಪರ್ ಒಳಗೆ ಹಾಕಿದ್ರು ಅವ್ರ ಫೋಟೋ, ನನ್ನ ಮಗಳು ವಿದೇಶ ಪ್ರಯಾಣಕ್ಕೆ ಹೋಗ್ತಾ ಇದ್ದಾಳೆ ಅಂತ ಹೇಳಿ. ಆ ಪೇಪರ್ ಇದು ಕಟ್ಟಿಟ್ಟು ಸಹ ತೆಗೆದಿಟ್ಕೊಂಡು ಆಕೆ ಫೈಲ್ ಒಳಗೆ. ಅಷ್ಟು ತನ್ನ ನೀಟ್ನೆಸ್ ಆಕಿನೂ ಎಲ್ಲ. ವಿದೇಶಕ್ಕೆ ಹೋಗಿ ಬಂದ್ಲು. ಅಲ್ಲಿ ಹೋಗಿದಾಗ ಬಂದ್ಮೇಲೆ ಹೇಳಿದ್ಲಕ್ಕಿ, ಮಮ್ಮಿ ಇದೇನು ನಮ್ಮ ದೇಶದೊಳಗೆ ರೋಡ್ ಇಷ್ಟು ಗಲೀಜು, ಮಮ್ಮಿ ನೀನು ಒಮ್ಮೆ ಫಾರಿನ್ ಹೋಗೋನು ಕರ್ಕೊಂಡು ಹೋಗ್ತೇನೆ ನಿನ್ನನ್ನು. ಅಲ್ಲಿ ರೋಡ್ ಇಷ್ಟು ನೀಟ್ ಅದಾವು ಮಮ್ಮಿ, ಇಷ್ಟು ಅಂದ್ರೆ ನಮ್ಮ ಮನೆ ಒಳಗೂ ನಾವು ನೀಟ್ ಇಡಂಗಿಲ್ಲ ಅಷ್ಟು ನೀಟ್ ಅದಾವು. ಒಂದು ಏನಾಕಿ ಇಲ್ಲಿ ಅಲ್ಲಿ ಎಲ್ಲ ಹೋಗಿ ಬಂದ್ಮೇಲೆ ಇಲ್ಲಿ ಏನಾರ ನಾವು ಕೊಡ್ಸಿದ್ರು ಕೂಡ ಪೇಪರ್ ತೆಗೆದು ಇಟ್ಕೊಂಡು ಬಂದು ಡಸ್ಟ್ಬಿನ್ ಚೆಲ್ಲೋಳು. ಹಿಂಗಿರಬೇಕು, ಎಲ್ಲರೂ ಇದನ್ನ ಹಿಂಗೆ ಮಾಡ್ಬೇಕು ಮಮ್ಮಿ, ಎಲ್ಲಿ ಬೇಕಾದ್ರೆ ತಿಂತಾರ, ಎಲ್ಲಿ ಬೇಕಾದಲ್ಲೇ ಉಗುಳ್ತಾರ, ಒಮ್ಮೆ ಔಟ್ ಆಫ್ ಕಂಟ್ರಿ ಕರ್ಕೊಂಡು ಹೋಗಿ ಮಮ್ಮಿ ನೀನು ತೋರಿಸ್ತೇನೆ ನಾನು ಅಲ್ಲಿ ಹೆಂಗಿರ್ತೈತಿ, ಹೋಗೋನು ಮಮ್ಮಿ ಅಂತ. ನಮ್ದೆಲ್ಲ ಪಾಸ್ಪೋರ್ಟ್ ಮಾಡ್ಸಾಡ್ರಿ. ನಮ್ದೆಲ್ಲ 4 ಜನ ಪಾಸ್ಪೋರ್ಟ್ ಅವಳೇ ಓಡಾಡಿ ಮಾಡಿಸಿರೋದು. ಅವಳದು 1 ಸಿಕ್ಕ ಏನೋ 2 ಸಿಕ್ಕ ಬಿತ್ತು ಅಂತಿದ್ಲಕ್ಕಿ. ಮಮ್ಮಿ ನನ್ನ ಪಾಸ್ಪೋರ್ಟ್ ಇನ್ನೂ ಖಾಲಿ ಐತೆ ಮಮ್ಮಿ, ಯಾವಾಗ ಹೋಗೋದು ನೋಡಿ, ನಂದು 1 ಸಿಕ್ಕ ಬಿದ್ದೈತಿ. ಮೊನ್ನೆ ರಿನ್ಯೂವಲ್ ಮಾಡಿಸ್ಕೊಂಡ್ಲ ತಂದು, ರಿನ್ಯೂವಲ್ ಇತ್ತು ಅವಳದು ಪಾಸ್ಪೋರ್ಟ್, ಮಾಡಿಸ್ಕೊಂಡ್ಲು. ಸಂಜಯ್ ಗೋಡಾವತ್ ಮರೆಯಲಾರ್ದಂಥ ಇನ್ಸ್ಟಿಟ್ಯೂಟ್. ನಾನು ಅವಳು ಹೇಳ್ತಿದ್ದೆ, ನಿನ್ನ ಮಕ್ಕಳಾದ್ರೂ ಕೂಡ ನಿನ್ನ ಮಕ್ಕಳನ್ನ ಅಲ್ಲೇ ಹಾಕೋನು ಸಂಜಯ್ ಗೋಡಾವತ್ದಾಗ, ಭಾಳ ಚಂದ ಐತಿ ಕಾಲೇಜ್ ಅಂತೇಳಿ. 10th ಮಟ್ಟ ನನ್ನ ಕಡೆ ಇಟ್ಕೊಂಡಿದ್ದೆ ಸರ್. ನನ್ನ ಆಕಿನ ಭಾಳ ಒಡನಾಟ ಐತಲ್ಲ. ಫಸ್ಟ್ ಇಯರ್ಗೆ ಅಲ್ಲಿ ಹಾಕಿದ ತಕ್ಷಣ 1-2 ತಿಂಗಳಿಗೆ ಆಕೆ ಅಪ್ಸೆಟ್ ಆಗಿ ಸಲಾನ್ ಹಚ್ಕೊಂಡ್ಬಿಟ್ಲು. ಯಾಕಂದ್ರೆ ಮನೆ ವಾತಾವರಣ ಬಿಟ್ಟು ನನ್ನ ಬಿಟ್ಟಲ್ಲೇ ಇರೋದಿಲ್ಲ ನಮ್ಮ ತಂದೆ ತಾಯಿನ. ಆಕೆ ಸ್ವಲ್ಪ ಇದು ಮಾಡ್ಕೊಂಡು ಸಲಾನ್ ಹಚ್ಕೊಂಡ್ಲು. ನಾನು ಹೋಗಿ ನೋಡಿ ಬಂದೆ. ಮಮ್ಮಿ ಕರ್ಕೊಂಡು ಹೋಗಂದ್ಲು, ಬೇಡಪ್ಪಿ ಈಗ ಎಲ್ಲ ಕಾಲೇಜಸ್ ಎಲ್ಲ ಫುಲ್ ಆಗ್ಬಿಟ್ಟಿರ್ತಾವೆ, ಯಾರೂ ನೀನು ಅಡ್ಮಿಷನ್ ತೊಗೊಳಂಗಿಲ್ಲ, ಎಜುಕೇಷನ್ ಹಾಳಾಕೈತಿ, ಗಟ್ಟಿ ಮಾಡ್ಕೊಂಡು ಮನಸ್ಸು ಇರು, ನಾ ಬರ್ತೀನಿ ನೀನು ನೋಡಾಕ, ನೀನು ಯಾವಾಗಿದ್ದು ಹೇಳಿ ಬರ್ತೇನೆ ನಾನು ಅಂತ ಹೇಳಿದೆ. ಮತ್ತು ಹೆಂಗೋ ಅಡ್ಜಸ್ಟ್ ಆದ್ಲು. ಆಮೇಲೆ 2 ವರ್ಷ ದಿನ ಭಾಳ ಚಂದಾಕಿ ಅನುಭವಿಸಿಲ್ಲ ಸಂಜಯ್ ಗೋಡಾವತ್. ಅಷ್ಟು ಪ್ರೀತಿಯಿಂದ ಇದ್ಲು. ನಾನು ಮಂತ್ಲಿ ಹೋಗಿ ಭೇಟಿ ಆಗ್ತಿದ್ದೆ, ಮೀಟಿಂಗ್ ಅಟೆಂಡ್ ಆಗ್ತಾ ಇದ್ದೆ, ಅವ್ರ ಸರ್ಸ್ಗೆಲ್ಲ ಮಾತಾಡ್ತಾ ಇದ್ದೆ. ಇಲ್ರಿ ಒಳ್ಳೆ ಹುಡುಗಿ, ಎಜುಕೇಷನ್ ಚಲೋ ಐತಿ, ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ತಿದ್ರು. ಯಾರು ಏನೋ ಹಾಕಿದ್ದೆ ಟೀಚರ್ಸ್ ಕಂಪ್ಲೇಂಟ್ ಹೇಳಿಲ್ಲ ನನಗೆ. ಹಿಂಗೆ ಭಾಳ ಚೆನ್ನಾಗಿತ್ತು ಆಕೆ ಸ್ಕೂಲ್. ಸಂಜಯ್ ಗೋಡಾವತ್ ಮುಗಿಸಿ ಬಂದ್ಲು, ಸೆಕೆಂಡ್ ಇಯರ್ ಮುಗೀತು. ಒಳ್ಳೆ BC ಅಡ್ಮಿಷನ್ ಬೇಕಾಗಿತ್ತು, ಬೆಳಗಾವಿಗೆ ಹಾಕಿದ್ವಿ. ಇಲ್ಲಿ ನಮಗೆ ಗೊತ್ತಾಗಲಿಲ್ಲ ಅದು. ಇಲ್ಲಿ ಹುಬ್ಳಿಯಾಗ BC ಅಡ್ಮಿಷನ್ ಮುಗಿದ್ಬಿಟ್ಟಿತ್ತು. ನಾವು ವಾಪಸ್ ಬೆಳಗಾವಿಗೆ ಅಡ್ಮಿಷನ್ ತೊಗೊಂಡ್ವಿ. ಅವ್ರು ಏನು ಹೇಳಿದ್ರಿಲ್ಲ, ಬೆಳಗಾವಿಗೆ 1 ಪೋಸ್ಟ್ ಐತಿ, 1 ಸೀಟ್ ಖಾಲಿ ಐತಿ, ನಾವು ಹೇಳ್ತೀವಿ ಅಲ್ಲಿ ಹಾಕ್ರಿ ಅಂತಂದ್ರು. ಬೆಳಗಾವಿಗೆ ಹೋಗಿ ಬೆಳಗಾವಿ KLE ಒಳಗೆ BC ಅಡ್ಮಿಷನ್ ಮಾಡಿಸಿದ್ವಿ. ಆಕೆಗೆ ಮಾಡಿಸಿದ ಮೇಲೆ ಆಕೆ ಸಂಜಯ್ ಗೋಡಾವತ್ ಒಳಗೆ ಇರೋದ್ರಿಂದ ಇಲ್ಲಿ ಅಡ್ಜಸ್ಟ್ ಆಗಲಿಲ್ಲ. ಹಾಸ್ಟೆಲ್ ಈ ಹಾಸ್ಟೆಲ್ಲೇ ಬೇರೆ, ಆ ಹಾಸ್ಟೆಲೇ ಬೇರೆ. ಅದು ಸ್ವರ್ಗ ಇತ್ತಂಗಿತ್ತು, ಇದು ಸ್ವಲ್ಪ ಕೆಳಗಡೆ ಇತ್ತು. ಅವಳು ಕೂಡ ಅಲ್ಲಿ ಇದ್ದಾಗಿಂದ ಹೈಫೈ ಕಲ್ತ್ಬಿಟ್ಟಿದ್ಲು. ಮೊದಲೇ ಇರೋದೇ ಸೂಕ್ಷ್ಮ, ಏನು ಮುಟ್ಟಿದ್ರು ಕೂಡ ಎಲ್ಲೇ ಕೈ ಹೊಲಸಕತ್ತೆ, ಇಂಥದ್ದು ಅರ್ಬಿ ಕೂಡ ಮುಟ್ತಾ ಇರಲಿಲ್ಲ ಅವಳು. ಹಂಗೆ ಅಷ್ಟು ನೀಟ್. ಹಿಂಗಾಗಿ ಬೆಳಗಾವಿದಾಗ BC ಆಕೆಗೆ ಹೊಂದ್ಕೊಳ್ಳಿಲ್ಲ. ಕಾಮನ್ ಬಾತ್ರೂಮು, ಆಮೇಲೆ ರೂಮ್ ಒಳಗೆ ಬಕೆಟ್ ಇಂದ ಏನೋ ನೀರು ತೊಗೊಂಡು ಹೋಗ್ಬೇಕಂತ, ಆಮೇಲೆ ಅವ್ರ ಪ್ಲೇಟ್ ಊಟ ಮಾಡಿದ್ಮೇಲೆ ಅವರೇ ತೊಳಿಬೇಕಂತ, ಹಿಂಗೆಲ್ಲ ಅಲ್ಲಿ ಬೆಳಗಾವಿದಾಗಿತ್ತು. ಆಕೆ ಸಂಜಯ್ ಗೋಡಾವತ್ೊಳಗೆ ಹಂಗಿರಲಿಲ್ಲ. ಉಣ್ಣೋದು ಸುಮ್ ತಾಟಿಟ್ಟು ಹೋಗ್ಬಿಡೋದು, ಫುಲ್ ಒಂಥರ ಹೈಫೈ ಇತ್ತು ಅಲ್ಲಿ. ಅದಕ್ಕೆ ಅವ್ರು ಬೆಳಗಾವಿ ಅಡ್ಜಸ್ಟ್ ಇಲ್ಲ, ಮಮ್ಮಿ ನನಗಿಲ್ಲ ಅಡ್ಜಸ್ಟ್ ಆಗ್ತಾ ಇಲ್ಲ ಅಂದ್ಲು. ಮತ್ತು ಅವ್ರು ಬೆಳಗಾವಿ ಇದ್ರೂ ಕೂಡ ಸಾಟರ್ಡೆ ಬಸ್ ಹತ್ತಿ ಬಂದ ಬಿಡಕ್ಕೆ ಆಕೆ ಒಟ್ಟ ಬಿಟ್ಟಿರ್ತಿರ್ಲಿಲ್ಲ. ಕಾಲೇಜ್ ಇವತ್ತು ರಜಾ ಅಂದ್ರೆ ಮಧ್ಯಾಹ್ನ ಬಸ್ ಹತ್ತ ಬಿಡೋದು. ಇಲ್ಲಿ ಬಂದು 6 ತಿಂಗಳು ಇದ್ಲು. ಅಷ್ಟರೊಳಗೆ ನಮ್ಮ ಟ್ರಾನ್ಸ್ಪೋರ್ಟಾಗ ನಮ್ಮ ಮ್ಯಾನೇಜರ್ಗೆ ಸ್ವಲ್ಪ ಆರಾಮಿಲ್ಲ ಅಂದ ತಕ್ಷಣ ಅವನು ಬಿಟ್ಟ ಕೆಲಸ. ಮೇಜರ್ ಅವನ ಮ್ಯಾನೇಜರ್, ಎಲ್ಲ ಕೆಲಸಗಳು ಅವನೇ ಮಾಡ್ಬೇಕು. ಅವನಿಗಿದ್ದಷ್ಟು ಮಾಹಿತಿ ಯಾರಿಗೂ ಇರೋದಿಲ್ಲ. ಅವನು ಬಿಟ್ಟ ತಕ್ಷಣ ಆ ಫೋನ್ ಮಾಡ್ಬೇಕಲ್ಲ, ಮಾತಾಡ್ಬೇಕು ಯಾರಾದರೂ. ಎಲ್ಲ ಪಾರ್ಟಿ ಫೋನ್ ಬರ್ತಿರ್ತಾವೆ. ಇವ್ರು ನೀವು ರಾಜಕೀಯ ಬ್ಯುಸಿ ಫುಲ್. ಹಿಂಗಾಗಿ ನನ್ನ ಮಗಳು ಏನಂದ್ಲು, ನಮ್ಮ ಮಮ್ಮಿ ಇಲ್ಲಿ ಸುಮ್ಮ ಕುಂದ್ರೋ ಬದಲಿ ಆಫೀಸ್ಗೆ ಹೋಗ್ಲಾ. ಹೋಗಪ್ಪಿ ನೀನು ಆಫೀಸ್ಗೆ ಹೋಗ್ತೀಯ ಅಂದ್ರೆ ಹೋಗು ಅಂದೆ. ಆಫೀಸ್ಗೆ ಹೊಂಟ್ಲು. 47 ಅಂತ ಹೇಳಿ ನಮ್ಮ ನಂಬರ್ ಐತೆ ಲಾಸ್ಟಿಗೆ. ಆ ಫೋನ್ ತೊಗೊಂಡು ಎಷ್ಟು ಚಂದ ನೀಟಾಗಿ ಹ್ಯಾಂಡಲ್ ಮಾಡಿದ್ಲು ಆಫೀಸ್. ಅಂದರೆ ಒಂದು ಪಾರ್ಟಿನೂ ಅವ್ರ ಪಪ್ಪ ಯಾರು ಫೋನ್ ಮಾಡ್ತಾ ಇರಲಿಲ್ಲ ನಮಗೆ. ಅಂದರೆ ನಮ್ಮ ಆಫೀಸಲ್ಲಿ ಮಾಲ್ ಬರ್ತಿರ್ತೈತಿ, ಇವತ್ತು ಅದು ಹೋಗ್ಬೇಕು, ಡಿಸ್ಪ್ಯಾಚ್ ಆಗಿಲ್ಲ, ಪೆಂಡಿಂಗ್ ಉಳಿದಿತ್ತು ಅಂದ್ರೆ ಪಾರ್ಟಿ ಫೋನ್ ಮಾಡ್ತಾರೆ, ನಮ್ದು ಇಂಥ ಮಾಲ್ ಬಂದಿಲ್ಲ. ಆ ಎನ್ಕ್ವೈರಿ ಇಷ್ಟು ನೀಟಾಗಿ ಅಟೆಂಡ್ ಮಾಡಿದ್ಲು ಅಂದರೆ ಹೊಳ್ಳಿ ಅವನ್ನೆಲ್ಲ ತೆಗಿಯೋದು, ಬುಕ್ಸ್ ತೆಗಿಯೋದು, ಚೆಕ್ ಮಾಡೋದು, ಹೋಗಿ ಮಾಲ್ ನೋಡೋದು. ಇವತ್ತಕ್ಕೆ ಹೋಗಿಲ್ಲ ಸರ್, ನಾನು ನಾಳೆ ಕಳಿಸ್ತೀನಿ, ಎನಿ ಕಂಡೀಷನ್ ನಿಮ್ಗೆ ನಾಳೆ ನಾ ಕಳಿಸ್ತೀನಿ. ಇಮಿಡಿಯೇಟ್ ರಿಪ್ಲೈ ಕೊಡ್ತಾ ಇದ್ಲು ಅವ್ರು ಫೋನ್ ಮಾಡಿ ಮತ್ತು ವಾಪಸ್ ಪಾರ್ಟಿಗೆ. ಭಾಳ ನೀಟ್. ನಮ್ಮ ರೇಣುಕಾ ಮೇಡಮ್ ಅಂತ ನಮ್ಮ ಆಫೀಸ್ನಲ್ಲಿ ಇದ್ದಾರೆ. ಇವತ್ತು ನಿನ್ನೆ ಬಂದು ಅವ್ರಷ್ಟು ದುಃಖ ಮಾಡ್ಕೊಳ್ರಕ್ಕೆ ನೋಡಿ. ಎಲ್ಲರಿಗೂ ಮೇಡಮ್ ಇದು ತಗೋರಿ, ಮೇಡಮ್ ಅದು ಪೇನ್ ಕೊಡ್ರಿ, ಬುಕ್ ಕೊಡ್ರಿ, ಮೇಡಮ್ ಅದು ರೆಡ್ ಪೆನ್ ಕೊಡ್ರಿ ಅಂಥೇಳಿ
ಅಷ್ಟು ಯಾರಿಗೂ ಒಂದು ದಿವಸನೂ ಅಗೌರವದಿಂದ ಮಾತಾಡಲಿಲ್ಲ. ಪಾರ್ಟಿ ಕೂಡ ಅಷ್ಟು ನೀಟಾಗಿ ಹ್ಯಾಂಡಲ್ ಮಾಡಿದ್ಲು. 6 ತಿಂಗಳ ಬಿಸ್ನೆಸ್ ನಡೆಸಿದ್ಲು ಆಕಿ. ಒಬ್ಬರು ಅಲ್ಲ ಅನ್ನಲಿಲ್ಲ, ನಿಮ್ಮ ಆಫೀಸು ನಮ್ಗೆ ರೆಸ್ಪಾನ್ಸ್ ಸಿಗಲಿಲ್ಲ ಸರ್ ಅಂತ ಇವ್ರಿಗೆ ಒಂದು ಕಾಲ್ ಬರಲಿಲ್ಲ. ಅಷ್ಟು ನೀಟಾಗಿ ಹ್ಯಾಂಡಲ್ ಮಾಡಿದ್ಲು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.